ಬೇಕರಿಲಿ ಸಿಗೋ ಥರ ಮನೆಯಲ್ಲೇ ಚಂಪಾಕಲಿನ ಮಾಡ್ಕೋಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ. ಮೊದಲಿಗೆ ಒಂದು ಪಾತ್ರೆಗೆ 1 ಲೀಟರಷ್ಟು ಹಾಲನ್ನು ಹಾಕಿ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಈ ಥರ ಕುದಿಯೋ ಹಂತದಲ್ಲಿ ಸ್ವಲ್ಪನೇ ನಿಂಬೆಹಣ್ಣಿನ ರಸನ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಹಾಲು ಒಡೆದಿರುತ್ತೆ. ಇದನ್ನು ಶೋಧಿಸ್ಕೋಬೇಕು. ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಶೋಧಿಸ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ತಣ್ಣೀರನ್ನ ಹಾಕಿ ಹುಳಿ ಅಂಶ ಇರುತ್ತಲ್ವ ಅದನ್ನೆಲ್ಲ ಹೋಗೋ ಥರ ನೋಡಿಕೊಂಡು ಗಂಟನ್ನು ಹಾಕಿ ಒಂದು 10 ನಿಮಿಷ ಇದನ್ನು ಹಾಗೇನೆ ಬಿಡಬೇಕು. ಹಾಗೆಯೇ ಇನ್ನೊಂದು ಸೈಡಲ್ಲಿ 400 ಗ್ರಾಮ್ನಷ್ಟು ಸಕ್ಕರೆಗೆ ಅರ್ಧ ಲೀಟರಷ್ಟು ನೀರನ್ನು ಹಾಕಿ ಇದನ್ನು ಕರಗಿಸ್ಕೊಂಡು ಕುದಿಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ಈ ಪನ್ನೀರ್ ಏನಿತ್ತು ಅದನ್ನು ಒಂದು ಪ್ಲೇಟ್ಗೆ ಹಾಕಿ ಅದಕ್ಕೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಅಥವಾ 1 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ನೋಡ್ತಿದ್ದೀರಲ್ವಾ ಯಾವ ಥರ ಇದ್ದಿದ್ದ ಪನ್ನೀರು ಎಷ್ಟು ಸಾಫ್ಟ್ ಆಗಿ ರೆಡಿ ಆಗಿದೆ ಅಂತ. ಇದು ಬಹಳ ಅಂದರೆ ಬಹಳ ಮುಖ್ಯ. ಸ್ವಲ್ಪನೇ ತಗೊಂಡು ಈ ಶೇಪ್ನಲ್ಲಿ ರೆಡಿ ಮಾಡಿಕೊಂಡು ಕುದಿತಾ ಇರುವಂಥ ಸಕ್ಕರೆ ಪಾಕಕ್ಕೆ ಹಾಕಿ 30 ರಿಂದ 40 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೋಬೇಕು. ಇದೆಲ್ಲ ಡಬಲ್ ಸೈಜಲ್ಲಿ ಆಗಿರುತ್ತೆ. ಬೇಕು ಅಂದರೆ ಫುಡ್ ಕಲರ್ ಇಲ್ಲಾಂದರೆ ಕೇಸರಿ ದಳಗಳನ್ನ ಬಿಸಿ ನೀರಲ್ಲಿ ನೆನೆಸಿಟ್ಟು ಸೇರಿಸ್ಕೊಂಡು ಕೊನೆಯಲ್ಲಿ ಏಲಕ್ಕಿ ಪುಡಿನ ಹಾಕಿ ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಬಿಟ್ಟು ಇದನ್ನ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಸ್ವೀಟ್ ಕೋವನ ಹಾಕಿ ಅದ್ರ ಮೇಲೆ ಚರಿನ ಹಾಕಿ ಸರ್ವ್ ಮಾಡಿದ್ರೆ ಬೇಕರಿ ಸ್ಟೈಲ್ನಲ್ಲಿ ಚಂಪಾಕಲಿ ಮನೆಯಲ್ಲೇ ರೆಡಿ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.